ಈ ವ್ಯಕ್ತಿಯ ಅರ್ಧ ದೇಹ ಆಕ್ಟೋಪಸ್ನಂತಿತ್ತು ಮತ್ತು ಇವನು ಸಮುದ್ರದಲ್ಲಿ ವಾಸಿಸುತ್ತಿದ್ದ. ಒಂದು ದಿನ ಅವನು ಶೆಫ್ ಆಗಿ ತಯಾರಾದ. ಸಮುದ್ರವನ್ನು ಕಲುಷಿತಗೊಳಿಸುತ್ತಿದ್ದ ಒಬ್ಬ ಶ್ರೀಮಂತ ವ್ಯಕ್ತಿಯನ್ನು ಕೊಲ್ಲುವುದು ಅವನ ಯೋಜನೆಯಾಗಿದೆ. ಆದರೆ ಅವನು ದಾಳಿ ಮಾಡಲು ತನ್ನ ಟೆಂಟಕಲ್ಗಳನ್ನು ಹರಡಿದ ತಕ್ಷಣ ಅಂಗರಕ್ಷಕರು ಬಂದು ಅವನನ್ನು ಸುತ್ತುವರಿದರು. ಹೆದರಿ ಅವನು ತಕ್ಷಣ ಆಯುಧವನ್ನು ಕೆಳಗೆ ಹಾಕಿ ಇದು ತಾಜಾ ಆಕ್ಟೋಪಸ್ನ ಅಡುಗೆ ಪದಾರ್ಥ ಎಂದು ಹೇಳಿದ. ಅಲ್ಲಿ ಇಬ್ಬರು ಶೆಫ್ಗಳು ಆಕ್ಟೋಪಸ್ ಅನ್ನು ಗ್ರಿಲ್ ಮಾಡಲು ಸಿದ್ಧರಾಗಿದ್ದರು. ಅವನು ಬೇಡ ಎನ್ನಲು ಬಯಸಿದ್ದರೂ ಬಾಡಿಗಾರ್ಡ್ಗಳ ಒತ್ತಾಯಕ್ಕೆ ಮಣಿದು ತನ್ನ ಟೆಂಟಕಲ್ಗಳನ್ನು ಬಿಸಿ ಕಬ್ಬಿಣದ ಮೇಲೆ ಇಡಬೇಕಾಯಿತು. ಅವನಿಗೆ ಅತೀವ ನೋವಾಗುತ್ತಿತ್ತು. ನಂತರ ಶೆಫ್ಗಳು ಅವನ ಟೆಂಟಕಲ್ಗಳನ್ನು ಕತ್ತರಿಸಲು ಶುರು ಮಾಡಿದರು. ಅವನು ವಿಚಿತ್ರವಾಗಿ ವರ್ತಿಸುತ್ತಾ ತನ್ನ ನೋವನ್ನು ಮರೆಮಾಚಲು ಪ್ರಯತ್ನಿಸಿದ. ಆ ಶ್ರೀಮಂತನಿಗೆ ಇದೊಂದು ತಮಾಷೆಯ ಪ್ರದರ್ಶನದಂತೆ ಕಂಡಿತು. ಶೆಫ್ಗಳು ಸತತವಾಗಿ ಆಕ್ಟೋಪಸ್ ಕಾಲುಗಳ ಮೇಲೆ ಹೊಡೆಯುತ್ತಿದ್ದರು. ಅವನು ತನ್ನ ಕಿರುಚಾಟವನ್ನು ಮರೆಮಾಡಲು ಹಾಡು ಹೇಳಲು ಶುರು ಮಾಡಿದ. ಅಷ್ಟೇ ಅಲ್ಲ, ಶೆಫ್ಗಳು ಅವನ ಟೆಂಟಕಲ್ಗಳನ್ನು ಮೀಟ್ ಗ್ರೈಂಡರ್ಗೆ ಹಾಕಿದರು. ಈಗ ಅವನಿಗೆ ನೋವು ತಡೆಯಲಾಗಲಿಲ್ಲ. ಅವನು ಶಾಯಿ ಅಂದ್ರೆ ಇಂಕ್ ಉಗುಳಿದನು. ಇದರಿಂದ ಎಲ್ಲರ ಕಣ್ಣುಗಳು ಮಬ್ಬಾದವು. ಅವನು ತಕ್ಷಣ ಕಿಟಕಿಯಿಂದ ಹಾಯಿ ಹೋದ. ಅಂದು ರಾತ್ರಿ ಆಕ್ಟೋಪಸ್ ಮನುಷ್ಯ ತುಂಬಾ ಬೇಸರದಲ್ಲಿದ್ದ. ಯಾಕಂದ್ರೆ ಅವನ ಪ್ಲಾನ್ ಫೇಲ್ ಆಗಿತ್ತು. ಆ ಹುಡುಗಿ ತನಗೆ ಮೋಸ ಮಾಡಿದ್ದಾಳೆಂದು ಅವನಿಗೆ ಅನುಮಾನ ಬಂತು. ಅವಳು ಆ ಮನುಷ್ಯನನ್ನು ಪ್ರೀತಿಸುತ್ತಿದ್ದಾಳೆ ಎಂದು ಅವನು ಕೇಳಿದ. ಅದಕ್ಕೆ ಆ ಹುಡುಗಿ ತಕ್ಷಣ ಇಲ್ಲವೆಂದು ನಿರಾಕರಿಸಿದಳು. ಮನೆಯ ಬಾಗಿಲು ಬಾರಿಸಿತು. ಅಲ್ಲಿ ಆ ಶ್ರೀಮಂತ ವ್ಯಕ್ತಿ ಬಂದಿದ್ದ. ಆ ಹುಡುಗಿಯ ಕೆಳಭಾಗ ಮೀನಿನಂತಿದೆ ಮತ್ತು ಇಡೀ ಕೋಣೆ ಜಲಕನ್ಯೆಯರಿಂದ ತುಂಬಿದೆ ಎಂದು ಅವನಿಗೆ ತಿಳಿಯಿತು. ಅವನು ಅಲ್ಲಿಂದ ಓಡಲು ಪ್ರಯತ್ನಿಸಿದ. ಆದರೆ ಎಲ್ಲರೂ ಸೇರಿ ಅವನನ್ನು ಹೊಡೆದು ಪ್ರಜ್ಞೆ ತಪ್ಪಿಸಿದರು. ಅವನಿಗೆ ಎಚ್ಚರವಾದಾಗ ಜಲಕನ್ಯೆಯರು ಅವನ ಬಗ್ಗೆ ತೀರ್ಮಾನ ಮಾಡುತ್ತಿದ್ದರು. ಆ ಆಕ್ಟೋಪಸ್ ಮನುಷ್ಯ ತನ್ನ ಕೈಗಳಿಂದ ಅವನ ಕುತ್ತಿಗೆಯನ್ನು ಬಿಗಿದು ಹಿಡಿದನು. ಅಂತಿಮ ಕ್ಷಣದಲ್ಲಿ ಆಕ್ಟೋಪಸ್ನ ಕೈಗಳನ್ನು ಕತ್ತರಿಸಲಾಯಿತು. ಜಲಕನ್ಯೆ ಅವನನ್ನು ಉಳಿಸಿದಳು ಮತ್ತು ಅವನು ಅಲ್ಲಿಂದ ತಪ್ಪಿಸಿಕೊಂಡನು. ಆ ಜಲಕನ್ಯೆಗೆ ಮನುಷ್ಯನ ಮೇಲೆ ಪ್ರೀತಿಯಾಗಿತ್ತು. ಆಕ್ಟೋಪಸ್ ಮನುಷ್ಯ ಕೋಪದಿಂದ ಪ್ರಜ್ಞೆ ತಪ್ಪಿಬಿದ್ದನು. ನಂತರ ಕೆಲವು ಸಮುದ್ರ ವಿಜ್ಞಾನಿಗಳು ಮತ್ತು ಸೈನಿಕರು ಜಲಕನ್ಯೆಯರ ಅಡಗುದಾಣವನ್ನು ಪತ್ತೆ ಹಚ್ಚಿ ಅಲ್ಲಿಗೆ ಬಂದರು. ಸೈನಿಕರು ಜಲಕನ್ಯೆಯರ ಮೇಲೆ ಮನಬಂದಂತೆ ಗುಂಡು ಹಾರಿಸಲು ಶುರು ಮಾಡಿದರು. ಜಲಕನ್ಯೆಯರು ನೀರಿನಾಚೆ ಬರಬೇಕಾಯಿತು. ಅವರ ವಂಶವನ್ನು ನಾಶ ಮಾಡಲು ಅವರನ್ನು ಬ್ಯಾಗ್ನಲ್ಲಿ ತುಂಬಿಸಲಾಯಿತು. ಆಕ್ಟೋಪಸ್ ಮನುಷ್ಯ ಜಲಕನ್ಯೆಯನ್ನು ದೂರಕ್ಕೆ ಎಸೆದನು. ಆದರೆ ಅವಳು ಒಂದು ದೊಡ್ಡ ಬಲೆಯಲ್ಲಿ ಸಿಲುಕಿಕೊಂಡಳು. ಅವಳು ತೀವ್ರವಾಗಿ ಗಾಯಗೊಂಡು ಸಮುದ್ರದ ದಡದಲ್ಲಿ ಬಿದ್ದಿದ್ದಳು. ಸರಿಯಾದ ಸಮಯಕ್ಕೆ ಬಂದ ಆ ಶ್ರೀಮಂತ ವ್ಯಕ್ತಿ ಅವಳನ್ನು ಎತ್ತಿಕೊಂಡು ಮತ್ತೆ ಸಮುದ್ರಕ್ಕೆ ಬಿಟ್ಟನು.